ಹಲೋ ಗೈಸ್, ನೀವು ತುಂಬ ಬಡವರಿದ್ದೀರಾ ಅಂತಂದರೆ ನಿಮಗೆ ಎಲ್ಲೂ ಕೂಡ ಸಾಲ ಸಿಗ್ತಾ ಇಲ್ಲ, ತುಂಬ ಕಷ್ಟ ಇದೆ ಮನೆಯಲ್ಲಿ, ತಕ್ಷಣ ಅಪ್ ಟು ಇಲ್ಲಿ 10 ಲಕ್ಷ ರೂಪಾಯಿವರೆಗೆ ಸಾಲ ಕೊಡುವಂಥ ಆ್ಯಪ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ 10 ಲಕ್ಷ ರೂಪಾಯಿವರೆಗೆ ಸಾಲ ಕೊಡುತ್ತೆ ಈ ಒಂದು ಅಪ್ಲಿಕೇಶನು. ಅದು ಕೂಡ ಜಸ್ಟ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮೇಲೇ ಆ್ಯಂಡ್ ಈಸಿಲಿ ಲೋನ್ ತೊಗೋಬೋದು. ವಿತಿನ್ 5 ಮಿನಿಟ್ಸಲ್ಲೇ ನಿಮಗೆ ಲೋನ್ನ ಡಿಸ್ಪೋಸ್ ಮಾಡಿ ಕೂಡ ಕೊಡ್ತಾ ಇದೆ ಈ ಒಂದು ಅಪ್ಲಿಕೇಶನು. ಈ ಒಂದು ಆ್ಯಪನ್ನು ಗೈಸ್ ರಣಬೀರ್ ಕಪೂರ್ ಅವರೇ ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಅಪ್ಲಿಕೇಶನಲ್ಲಿ ಜಸ್ಟ್ 10 ನಿಮಿಷದಲ್ಲೇ ಲೋನ್ ಸಿಗುತ್ತೆ ಆ್ಯಂಡ್ ಇಲ್ಲಿ 100% ಆನ್ಲೈನ್ ಪ್ರಾಸೆಸ್ ಇರುತ್ತೆ. 0 ಪೇಪರ್ ವರ್ಕ್ ಜೊತೆಗೆ ನೀವು ಇಲ್ಲಿ ಲೋನ್ ತಗೊಬಹುದು ಆ್ಯಂಡ್ ಇಲ್ಲಿ 5 ವರ್ಷದವರೆಗೂ ಕೂಡ ಲೋನ್ನ ನೀವು ಇಲ್ಲಿ ಕಸ್ಟಮೈಸ್ ಮಾಡ್ಕೋಬಹುದು. EMI ಪ್ಲಾನ್ಸ್ಗಳನ್ನು ಕಸ್ಟಮೈಸ್ ಮಾಡ್ಕೋಬಹುದು. ಫ್ಲೆಕ್ಸಿಬಲ್ ರೀಪೇಮೆಂಟ್ ಆಪ್ಷನ್ಸ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾ ಇದೆ ಆ್ಯಂಡ್ ಇಲ್ಲಿ ಕ್ರೆಡಿಟ್ ಸ್ಕೋರ್ನ ಕೂಡ ನೀವು ಇಲ್ಲಿ ಫ್ರೀ ಆಗಿ ಚೆಕ್ ಮಾಡ್ಕೋಬಹುದು. ಸೊ ಅಪ್ಲಿಕೇಶನ್ ಯಾವುದು ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ಸೊ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಅಪ್ಲಿಕೇಶನು ಇನ್ಸ್ಟಂಟ್ ಆಗಿ ಸಾಲನ ಕೊಡ್ತಾ ಇದೆ. ನೀವು ಇಲ್ಲಿ ಸ್ಯಾಲರಿಡ್ ಪರ್ಸನ್ ಆಗಿದ್ದರೆ, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದರೆ ಲೋನ್ ಪಕ್ಕ ಇಲ್ಲಿ ಸಿಕ್ಕೇ ಸಿಗುತ್ತೆ. 100% ಲೋನ್ ಸಿಕ್ಕೇ ಸಿಗುತ್ತೆ. ಸೊ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ನಾನು ಹಾಕುವಂಥ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಮೊದಲದಾಗಿ ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬೇಕು. ವೇಟ್ ಮಾಡಿ, ಅಪ್ಲಿಕೇಶನ್ ಯಾವುದು ಅಂತ ಹೇಳ್ತೀನಿ. ಸೊ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ರಿಜಿಸ್ಟರ್ ಮಾಡಲಿಕ್ಕೆ ಕೇಳುತ್ತೆ. ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿದ ತಕ್ಷಣ OTP ಬರುತ್ತೆ. OTP ಆಗಿದ ತಕ್ಷಣ ಈ ರೀತಿ ನಿಮಗೆ ಇಂಟರ್ಫೇಸ್ ಅನ್ನು ನೋಡಲಿಕ್ಕೆ ಸಿಗುತ್ತೆ. ಅಪ್ಲೈ ಫಾರ್ ಲೋನ್ ಅಂತ ಇರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ತಕ್ಷಣ ಮೊದಲದಾಗಿ ಇಲ್ಲಿ ಡೀಟೇಲ್ಸ್ ಕೇಳುತ್ತೆ. ಫಸ್ಟ್ ನೇಮು, ಲಾಸ್ಟ್ ನೇಮ್ ಕೇಳುತ್ತೆ. ನಂತರ ಎಜುಕೇಷನ್ ಕೇಳುತ್ತೆ. ಅಂದರೆ ನೀವು ಏನೇನೋ ಓದಿದ್ರ, ನೀವು ಗ್ರಾಜುಯೇಟ್ ಓದಿದ್ರೆ ಗ್ರಾಜುಯೇಟು, ಮತ್ತು ಇಲ್ಲಿ ಗ್ರಾಜುಯೇಷನ್ ಇನ್ಕಂಪ್ಲೀಟ್ ಇದ್ರೆ ಇನ್ಕಂಪ್ಲೀಟು, ಡಿಪ್ಲೊಮಾ ಕೋರ್ಸು, ಹೈಸ್ಕೂಲ್ ಅವ್ರ ಬಿಲೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಡಿ. ಓಕೆ, ಸೊ ಸೆಲೆಕ್ಟ್ ಮಾಡಿದ ತಕ್ಷಣ ನಂತರ ಪ್ರಿಫರ್ಡ್ ಲೋನ್ ಅಮೌಂಟ್ ಕೇಳುತ್ತೆ. ಅಂದರೆ ಎಷ್ಟು ಲೋನ್ ಅಮೌಂಟ್ ನಿಮಗೆ ಇಲ್ಲಿ ರಿಕ್ವೈರ್ಡ್ ಇದೆ, ಲೋನ್ ಅಮೌಂಟನ್ನು ನೀವು ಇಲ್ಲಿ ಹಾಕಬೇಕಾಗಿರುತ್ತೆ. ಲೆಟ್ ಸಪೋಸ್ ಇವಾಗ 10 ಲಕ್ಷದಲ್ಲಿ 5 ಲಕ್ಷ ಬೇಕು ಅಂದ್ಕೊಳ್ಳಿ. ಇವಾಗ ನಾನಿಲ್ಲಿ 5 ಲಕ್ಷ ಇಲ್ಲಿ ಹಾಕೊಂಡಿದ್ದೀನಿ. 5 ಲಕ್ಷ ಅಂದರೆ 5 ಲಕ್ಷನೇ ಸಿಗಲ್ಲ. ಸೊ ಅವರು ನಿಮ್ಮ ಒಂದು ರಿಸ್ಕ್ ಪ್ರೊಫೈಲ್ ಮೇಲೆ, ನಂತರ ನಿಮ್ಮ ಒಂದು ಸಿಬಿಲ್ ಮೇಲೆ ನೋಡ್ಬಿಟ್ಟು ಅವ್ರು ಲೋನ ಪ್ರೊವೈಡ್ ಮಾಡ್ತಾರೆ. ಓಕೆ, ಇಲ್ಲಿ ಯುವರ್ ಎಂಪ್ಲಾಯ್ಮೆಂಟ್ ಟೈಪ್ ಅಂತ ಕೇಳುತ್ತೆ. ನೀವು ಸ್ಯಾಲರಿಡ್ ಇದ್ದರೆ ಸ್ಯಾಲರಿಡ್, ಸೆಲ್ಫ್ ಎಂಪ್ಲಾಯ್ಡ್ ಇದ್ದರೆ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಹೇಳ್ಬಿಟ್ಟು ಇಲ್ಲಿ ಕರೆಕ್ಟಾಗಿ ಹಾಕೊಬೇಕು. ಓಕೆ, ಸೊ ಹಾಕ್ಬಿಟ್ಟು ಇಲ್ಲಿ ಗೆಟ್ ಆಫರ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಪ್ಲೀಸ್ ವೇಟ್ ಅಂತ ಬರುತ್ತೆ. ಸೊ ಇಲ್ಲಿ ವೇಟ್ ಮಾಡಿ ಗೈಸ್. ಇಲ್ಲಿ ನಿಮಗೆ ಲೋನ್ ಅಮೌಂಟ್ ಅನ್ನೋದು ಅಂದರೆ ಆಫರ್ ಇಲ್ಲಿ ಬರುತ್ತೆ. ಆ ಒಂದು ಆಫರನ್ನು ನೀವು ಇಲ್ಲಿ ಕಸ್ಟಮೈಸ್ ಕೂಡ ಮಾಡ್ಕೋಬೋದು. ನೋಡೋಣ ಇಲ್ಲಿ ನನಗೆ ಎಷ್ಟು ಆಫರ್ ಬರುತ್ತೆ ಅಂತ ಹೇಳ್ಬಿಟ್ಟು ಗೈಸ್. ಈ ಒಂದು ಅಪ್ಲಿಕೇಶನಲ್ಲಿ ಡೀಟೇಲ್ ಆಗಿ ನಾನು ವಿಡಿಯೋನ ಮಾಡಿದ್ದೀನಿ, ಯಾವ ರೀತಿಯಾಗಿ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಆ ಒಂದು ವಿಡಿಯೋನ ನಮಗೆ ಐ ಬಟನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋ ನೋಡ್ಬಿಟ್ಟು ನೀವು ಇಲ್ಲಿ ಅಪ್ಲೈ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಇವಾಗ ನಂದು ಎಲಿಜಿಬಿಲಿಟಿ ಅನ್ನೋದು ಚೆಕ್ ಆಗ್ತಾ ಇದೆ. ಸೊ ನೋಡೋಣ ಎಷ್ಟು ನನಗೆ ಲೋನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಆ ಒಂದು ವಿಡಿಯೋ ನಿಮಗೆ ಕೊಟ್ಟಿರ್ತೀನಿ ಗೈಸ್. ಆ ಒಂದು ವಿಡಿಯೋ ನೋಡ್ಕೊಳ್ಳಿ. ಅದರಲ್ಲಿ ನಮಗೆ ಅಪ್ಲೈ ಮಾಡಿಬಿಟ್ಟು ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಆ ಒಂದು ವಿಡಿಯೋ ನೋಡಿದರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು ಏನು ಅಂತ ಹೇಳ್ಬಿಟ್ಟು. ರೈಟ್, ಸೊ ಇವಾಗ ಕನ್ಸೆಂಟ್ ಅಂತ ಕೇಳ್ತಾ ಇದೆ ಗೈಸ್. ಸೊ ಈ ಒಂದು ಕನ್ಸೆಂಟನ್ನು ನೀವು ಕೊಡಬೇಕಾಗಿರುತ್ತೆ. ಅದನ್ನು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪ್ಲೀಸ್ ವೇಟ್ ಅಂತ ಬರುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು ಗೈಸ್, ನನಗೆ ಇಲ್ಲಿ ಆಫರ್ ಕೂಡ ಬಂದಿದೆ. ಅಣ್ಣ ಇಲ್ಲಿ ಅಮೌಂಟನ್ನು ಚೂಸ್ ಮಾಡ್ಕೋಬೇಕಾಗಿರುತ್ತೆ, ಎಷ್ಟು ಲೋನ್ ಅಮೌಂಟ್ ಬೇಕು ಅಂತ ಹೇಳ್ಬಿಟ್ಟು. ಅದನ್ನು ನಾನು ಚೂಸ್ ಮಾಡಿಕೊಂಡು ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಮೇಲೆ ನಾನು ಇಲ್ಲಿ ಕ್ಲಿಕ್ಕನ್ನು ಮಾಡ್ಕೊಬೇಕು. ಸೊ ಇದು ಪ್ಲೀಸ್ ವೇಟ್ ಅಂತ ಬರ್ತಾ ಇದೆ. ಅಂದರೆ ಇವಾಗ ಇನ್ನೂ ಆಗ್ತಾ ಇದೆ. ನೋಡ್ತಾ ಇರ್ಬೋದು ಗೈಸ್, ನನಗೆ 20,000 ರೂಪಾಯಿವರೆಗೆ ಲೋನ್ ಅಮೌಂಟನ್ನು ಕೊಡ್ತಾ ಇದ್ದಾರೆ. ಸೊ 20,000 ರೂಪಾಯಿಗೆ ನಾನು ಎಲಿಜಿಬಲ್ ಆಗಿದ್ದೀನಿ. ಆ್ಯಂಡ್ ಮಿನಿಮಮ್ 5,000 ನಾನು ತೊಗೋಬೇಕಾಗಿರುತ್ತೆ. 5,000 ಮ್ಯಾಕ್ಸಿಮಮ್ 20,000. ಸೊ ನಿಮಗೆ ಇಲ್ಲಿ 5 ಲಕ್ಷ ರೂಪಾಯಿವರೆಗೂ ಕೂಡ ಸಿಗ್ಬೋದು. ಆದರೆ ನಿಮ್ಮ ಸಿಬಿಲ್ ಇಲ್ಲಿ ಚೆನ್ನಾಗಿರಬೇಕಾಗಿರುತ್ತೆ. ಹಾಗಿದ್ರೆ ಮಾತ್ರ ಇಲ್ಲಿ 5 ಲಕ್ಷ ರೂಪಾಯಿವರೆಗೆ ಸಿಗುತ್ತೆ. ಸೊ ನಾನಿಲ್ಲಿ ಹಲವಾರು ಅಪ್ಲಿಕೇಶನ್ಸಲ್ಲಿ ಲೋನ್ ಅಪ್ಲೈ ಮಾಡ್ಕೊಳೋದ್ರಿಂದ ನನ್ನ ಒಂದು ಸಿವಿಲ್ ಇಲ್ಲಿ ಹಾಳಾಗಿದೆ. ಸೊ ಅದರ ಸಲಗೆ ನನಗೆ ಇಲ್ಲಿ 20,000 ರೂಪಾಯಿವರೆಗೆ ಮಾತ್ರ ಕೊಡ್ತಾ ಇದ್ದಾರೆ. ಸೊ ಇದು ನನಗೆ ಎದಕ್ಕೂ ಆಗಲ್ಲ. ಸೊ ಅದರ ಸಲಗೆ ಈ ಒಂದು ಲೋನ್ನ ತೊಗೊತಾ ಇಲ್ಲ. ಸೊ ನಿಮಗೆ ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡ್ತಾ ಇರ್ಬೋದು 20,000 ರೂಪಾಯಿ ನನಗೆ ಆಫರ್ ಸಿಕ್ಕಿದೆ. ಆ್ಯಂಡ್ ಇಲ್ಲಿ ಲಾಂಗ್ ಟರ್ಮ್ ಲೋನನ್ನು ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಪ್ರಿನ್ಸಿಪಲ್ ಅಮೌಂಟು ಪ್ಲಸ್ ಇಂಟ್ರೆಸ್ಟ್ ಸೇರಿಬಿಟ್ಟು ಇಲ್ಲಿ EMIನ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು 6 ತಿಂಗಳಿಗೆ 3,692 ರೂಪಾಯಿ ಆಗುತ್ತೆ. ಇಂಟ್ರೆಸ್ಟ್ ಬಂದ್ಬಿಟ್ಟು 359 ರೂಪಾಯಿ. ಆ್ಯಂಡ್ ಇಲ್ಲಿ 9 ತಿಂಗಳಿಗೆ ನೀವೇನಾದ್ರು ತೊಗೊತೀರಾ ಅಂತಂದರೆ 2,569 ರೂಪಾಯಿ. ಆ್ಯಂಡ್ ಇಂಟ್ರೆಸ್ಟ್ ಬಂದ್ಬಿಟ್ಟು 346 ರೂಪಾಯಿ ಆಗುತ್ತೆ. ಓಕೆ, ಸೊ ಇಲ್ಲಿ ಪ್ರೊಸೆಸಿಂಗ್ ಫೀಸ್ ನೋಡ್ತಾ ಇರ್ಬೋದು 1,652 ರೂಪಾಯಿ ಇಲ್ಲಿ ಪ್ರೊಸೆಸಿಂಗ್ ಫೀಸ್ ಅನ್ನೋದು ಕಟ್ ಆಗುತ್ತೆ. ಓಕೆ, ಸೊ ಕಟ್ ಆಗಿಬಿಟ್ಟು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ ಇನ್ಸ್ಟಂಟ್ ಆಗಿ. ಏನಾದರೂ ರೆಫರಲ್ ಕೋಡ್ ಅಥವಾ ಪ್ರೊಮೋ ಕೋಡ್ ಇತ್ತು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಇಲ್ಲಿ ಹಾಕಿ ನಿಮಗೆ ಇಲ್ಲಿ ಡಿಸ್ಕೌಂಟ್ ಕೂಡ ಸಿಗುತ್ತೆ ಈ ಒಂದು ಲೋನಲ್ಲಿ. ಸೊ ಇದರಿಂದ ನಿಮಗೆ ಹೆಲ್ಪ್ ಆಗ್ಬೋದು. ಓಕೆ, ಸೊ ವೇ ಆಫ್ ಆಗುತ್ತೆ ಸ್ವಲ್ಪ ಅಮೌಂಟ್ ಅನ್ನೋದು. ಆ್ಯಂಡ್ ನಿಮಗೆ ಇಲ್ಲಿ ಇದು ಪ್ರೊಸೆಸಿಂಗ್ ಫೀಸಲ್ಲಿ ವೇ ಆಫ್ ಆಗಿಬಿಟ್ಟು ನಿಮಗೆ ಫೈನಲ್ ಅಮೌಂಟ್ ಬರುತ್ತೆ. ಅದರಲ್ಲಿ ಕಟ್ ಆಗಿಬಿಟ್ಟು ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ಓಕೆ, ಸೊ ಇಷ್ಟಿರುತ್ತೆ ಗೈಸ್. ನೋಡ್ತಾ ಇರ್ಬೋದು 20,000
ರೂಪಾಯಿ ನನಗೆ ಲೋನ್ ಸಿಕ್ಕಿದೆ. ಇಲ್ಲಿ ನಾನು ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಮೇಲೆ ನಾನು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಸೊ ಈ ಒಂದು ಲೋನ್ನ ನನಗೆ ತೊಗೊಳಲ್ಲ ಗೈಸ್ ನಾನು ಆ್ಯಕ್ಚುಲಿ, ಬಟ್ ಆದರೂ ನಾನು ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಮಾಡ್ಕೊಂಡಿದ್ದೀನಿ. ನೋಡೋಣ. ಈಗ ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸೇ ಕೇಳುತ್ತೆ. ಬ್ಯಾಂಕ್ ಡೀಟೇಲ್ಸ್ ನಾವು ಕೊಡಬೇಕು. ಕೊಟ್ಟಿದ ತಕ್ಷಣ ಇನ್ಸ್ಟೆಂಟ್ ಆಗಿ ನನಗೆ ಬ್ಯಾಂಕ್ ಅಕೌಂಟಲ್ಲಿ ನನಗೆ ಇಲ್ಲಿ ಕೊಡ್ತಾರೆ, ರೈಟ್. ಸೊ ಇಷ್ಟು ನಾನು ಲೋನ್ನ ತೊಗೋಬೋದು. ನಾನು ಆಲ್ರೆಡಿ ಡೀಟೇಲ್ ಆಗಿ ವಿಡಿಯೋನ ಮಾಡಿದ್ದೀನಿ. ಈ ಒಂದು ಅಪ್ಲಿಕೇಶನಲ್ಲಿ ಅಪ್ಲೈ ಮಾಡಿಬಿಟ್ಟು ಕೂಡ ನನಗೆ ತೋರಿಸ್ಕೊಟ್ಟಿದ್ದೀನಿ, ರೈಟ್. ಸೊ ಈ ಒಂದು 4 ಸ್ಟೆಪ್ಸನ್ನು ನೀವು ಕಂಪ್ಲೀಟ್ ಮಾಡ್ಕೋಬೇಕು. ನಾನು ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ ಈ 4 ಸ್ಟೆಪ್ಸನ್ನು ಯಾವ ರೀತಿಯಾಗಿ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಕಂಪ್ಲೀಟ್ ಮಾಡ್ಕೊಳ್ಳಿ, ಆಮೇಲಿಂದ ನಿಮಗೆ ಲೋನ್ ಸಿಗುತ್ತೆ. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಬೇಸಿಕ್ ಇನ್ಫಾರ್ಮೇಷನ್ ಕೊಡಬೇಕು. ನಂತರ KYC ವೆರಿಫಿಕೇಷನ್ ಮಾಡ್ಕೋಬೇಕು. ನಂತರ EMIನ ಆಟೋ ಡೆಬಿಟ್ ಸೆಟಪ್ ಮಾಡ್ಕೋಬೇಕಾಗಿರುತ್ತೆ. ಅಂದರೆ ಇನ್ಯಾಚ್ ಪ್ರಾಸೆಸ್ ಮಾಡ್ಕೋಬೇಕು ಡೆಬಿಟ್ ಕಾರ್ಡಿಂದ ಅಥವಾ ಇಲ್ಲಿ ನೆಟ್ ಬ್ಯಾಂಕಿಂಗಿಂತ. ಆ್ಯಂಡ್ ನಂತರ ಬಂದುಬಿಟ್ಟು ಇಲ್ಲಿ ಅಗ್ರಿಮೆಂಟನ್ನು ಸೈನ್ ಮಾಡಿಕೊಂಡು ನೀವು ಲೋನ ತಗೋಬೋದು. ಇಲ್ಲಿ ಲೆಟ್ಸ್ ಗೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಲೋನ ತಗೋಬೋದಾಗಿದೆ. ಸೊ ಅಪ್ಲಿಕೇಶನ್ ಬಂದುಬಿಟ್ಟು ಮನಿವ್ಯೂ ಗೈಸ್. ಮನಿವ್ಯೂ ಎಲ್ರಿಗೂ ಇನ್ಸ್ಟಂಟ್ ಆಗಿ ಸಾಲ ಕೊಡ್ತಾ ಇದೆ. ನೀವು ಇಲ್ಲಿ ಬಡವರಾಗಿದ್ದರೆ, ನೀವು ಇಲ್ಲಿ ಏನೇ ಆಗಿರ್ಬೋದು ಗೈಸ್, ನಿಮ್ಮದು ತುಂಬ ಫೈನಾನ್ಷಿಯಲ್ ಕಂಡೀಷನ್ ಕ್ರಿಟಿಕಲ್ ಇದೆ ಅಂತಾರೆ ಈ ಒಂದು ಅಪ್ಲಿಕೇಶನ್ ಸಾಲ ಕೊಡುತ್ತೆ. ಆ್ಯಂಡ್ ನಾನು ನಿಮ್ಗೆ ಹೇಳೋದು ಏನಂತಂದರೆ ಎಮರ್ಜೆನ್ಸಿ ಟೈಮಲ್ಲಿ ಮಾತ್ರ ಈ ಒಂದು ಲೋನ ತೊಗೊಳ್ಳಿ, ಓಕೆ. ಸೊ ಇಂಟ್ರೆಸ್ಟು ಕಡಿಮೆಯಲ್ಲೇ ಲೋನ್ ಕೊಡ್ತಾ ಇದೆ. ಸೊ 4.8 ಸ್ಟಾರ್ ರೇಟಿಂಗ್ ಇದೆ, 20 ಲಕ್ಷ ರಿವ್ಯೂಸ್ ಇದಾವೆ, ಜೊತೆಗೆ 5 ಕೋಟಿಗೂ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ. ನೀವು ಇಲ್ಲೇ ತಿಳ್ಕೊಳ್ಳಿ ಎಷ್ಟು ಈ ಒಂದು ಅಪ್ಲಿಕೇಶನ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. 10 ಲಕ್ಷ ರೂಪಾಯಿವರೆಗೆ 0 ಪೇಪರ್ ವರ್ಕ್ ಜೊತೆಗೆ ಲೋನ್ ಸಿಗ್ತಾ ಇದೆ. ಸೊ ಮನಿವ್ಯೂ ಬೆಸ್ಟ್ ಅಪ್ಲಿಕೇಶನ್ ಗೈಸ್. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಥವಾ ಪ್ಲೇಸ್ಟೋರ್ ಬಂದುಬಿಟ್ಟು ಮನಿವ್ಯೂ ಅಂತ ಸರ್ಚ್ ಮಾಡ್ಕೊಳ್ಳಿ, ಅಪ್ಲಿಕೇಶನ್ ಒಳ್ಳಿಗೆ ಸಿಗುತ್ತೆ ಆ್ಯಂಡ್ ಈಸಿಲಿ ನೀವು ಅಪ್ಲೈ ಮಾಡ್ಕೋಬೋದು. ಸೊ ಯಾಕೆ ಇದಾಗಿರುತ್ತೆ ಇತ್ತಿನ ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.